ನಮಸ್ಕಾರ ಎಲ್ರಿಗೂ. ಲವ್ಲಿ ಇವತ್ತು 25 ದಿವಸ ಪೂರೈಸಿದೆ. ಬಟ್ ಸಿನಿಮಾ ರಿಲೀಸ್ ಮಾಡೋ ಮೂಮೆಂಟಲ್ಲಿ ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು. ಇಂಡಸ್ಟ್ರಿ ಒಳಗಡೆ ಪೊಲಿಟಿಕಲ್ಲಿ ಮತ್ತು ಚಿತ್ರರಂಗನೂ ಒಂದು 6 ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾಯಿತ್ತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು. ನಾವು ಒಂದು ಕಂಟೆಂಟ್ನ ಸೋಷಿಯಲ್ ಪೇಜಸಲ್ಲಿ ಹಾಕಿದ್ರೆ ವಿತಿನ್ 1 ಅವರಲ್ಲಿ ವ್ಯಾನಿಷ್ ಆಗ್ಬಿಡೋದು. ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಪುಷ್ ಆಗ್ತಾಯಿತ್ತು. ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇರಲಿಲ್ಲ ಜನಕ್ಕೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ, ನಮ್ಮ ಕೆ ಮಂಜು ಸರ್ ಒಂದು ಮಾತು ಹೇಳ್ತಾಯಿದ್ರು. 1800 ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಇತ್ತಂತೆ ಕರ್ನಾಟಕದಲ್ಲಿ. ಅದು 1400 ಆಯಿತು, ಆಮೇಲೆ 1200 ಆಯಿತು, ಇವಾಗ 600 ಆಯಿತು, ಇವಾಗ 80 ಥಿಯೇಟ್ರನ್ನ ಹೊಡೆದಾಕೋರೆ 900 ಐತೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಕನ್ನಡ 1-2 ಸಿನಿಮಾ ಬಂತು ಅಂದರೆ ನಾವೇ ಕಚ್ಚಾಡಬೇಕಾಯ್ತದೆ ಥಿಯೇಟ್ರಿಗೆ. ಅಂಥ ಪರಿಸ್ಥಿತಿ ಐತೆ. ಸರಿ ಆಯ್ತಪ್ಪ ಅಂತ ಥಿಯೇಟ್ರ್ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ. ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ, ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ, ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರೋದು. ನಿಮ್ಮ ಸಿನಿಮಾ ಹಾಕಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ಈ ಥರ ಪರಿಸ್ಥಿತಿ ಇದೆ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ. ಅವ್ರನ್ನ ನೋಡಬೇಡಿ ಅಂತ ಹೇಳೋದು ನಮಗೆ ಅಧಿಕಾರ ಇಲ್ಲ. ಸೊ ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು. ಒಂದು ಅನಿಮಲ್ ಅಂತ ಸಿನಿಮಾನ 10-12 ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ. ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು, ಆವೇಶಮ್ ಆಗಿರ್ಬೋದು, ಈ ಥರ ಸಾಕಷ್ಟು ಸಿನಿಮಾ ಇದೆ. ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ವಿಮರ್ಶೆ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ. ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಇಲ್ಲಿ. ಸೊ ಶಾಕಾಹಾರಿ ಆಗಿರ್ಬೋದು, ಕೆರೆಬೇಟೆ ಆಗಿರ್ಬೋದು, ಲೈಕ್ ಬ್ಲಿಂಕ್, ಲವ್ಲಿ. ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು, ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದು, ನೋಡಿದವರೆಲ್ಲರೂ ಖುಷಿಪಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ. ಸೊ ಇದು ಯಾಕೆ ಅಂತ ಯೋಚನೆ ಮಾಡಿದ್ರೆ, ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಒಬ್ಬ ನಿರ್ಮಾಪಕನಿಂದಾಗಲಿ, ನಿರ್ದೇಶಕನಿಂದಾಗಲಿ, ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರಿಂದ ಹಿಡಿದು RP ವರೆಗೂ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ಅವರವರಂಥ ಪ್ಲ್ಯಾಟ್ಫಾರ್ಮಲ್ಲಿ ಬೆಸ್ಟ್ ಔಟ್ಪುಟ್ನ ಕೊಡಬೇಕು. ರೀಚ್ ಮಾಡಿಸೋದಾಗಿರ್ಬೋದು, ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಒಂದೊಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಪುಷ್ ಮಾಡೋದಾಗಿರ್ಬೋದು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲುಯೆನ್ಸ್ ಮಾಡೋದು, ಎಲ್ಲರ ಕೆಲಸನೂ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್, ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ, ಇನ್ನೊಂದು ಸಿನಿಮಾನೇ ಮಾಡೋದಿಲ್ಲಿ. ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೆ ನಾನು ಹೇಳ್ತೀನಿ ಅಂದರೆ, ಬೇರೆ ಸಿನಿಮಾ ನೋಡಿ, ಆದರೆ ಕನ್ನಡ ಸಿನಿಮಾಗಳು ಎಲ್ಲನೂ ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಳ್ಳೆ ವಿಮರ್ಶೆ ಬಂದಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ 3 ಬೆನಿಫಿಟ್ಸ್ ಐತೆ. ಒಂದು, ಅವ್ರು ಹೇಳ್ದಂಗೆ ಅಟ್ಮಾಸ್ ಅಂತ ಒಂದು ಅಡ್ವಾಂಟೇಜಸ್ ಇರೋಂಥ ದೊಡ್ಡ ಇದನ್ನು ಇಟ್ಕೊಂಡು ಮಾಡಿರ್ತೀವಿ. ಅದು ಸೌಂಡ್ನ ಎಂಜಾಯ್ ಮಾಡೋಕ್ಕಾದ್ರೆ ನೀವು ಥಿಯೇಟ್ರಿಗೆ ಬರಬೇಕು. ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆರ್ಟ್ ಡೈರೆಕ್ಟ್ರು, ಪ್ರೊಡ್ಯೂಸರು, DOP ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ. ಅದನ್ನು ಎಂಜಾಯ್ ಮಾಡೋಕ್ಕಂದ್ರೆ ದೊಡ್ಡ ಸ್ಕ್ರೀನಿಗೆ ಬಂದಾಗ ಮಾತ್ರ ನಿಮಗೆ ಸಿಗೋದು. ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಹೇಳ್ಬೇಡಿ. 3ನೇದು, ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಆ ಎಂಟೈರ್ ಚಿತ್ರತಂಡಕ್ಕೆ ಇನ್ನೊಂದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಖುಷಿ ಸಿಗುತ್ತೆ. ಸೊ ಅದಕ್ಕಾಗಿ ಬಂದು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಸೊ ಫೀವರ್ ಐತೆ, ಆದಷ್ಟು ಮಾತಾಡೋಕ್ಕಾಗ್ತಾಯಿಲ್ಲ, ಬೇಜಾರಾಗಬೇಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.